ಅದು ನೀವು ಯಾವ ತರ ಹೇಳಿದ್ರಿ ಪ್ರೊಸೀಜರ್ ಅದೇ ಫಾಲೋ ಮಾಡಿ. ನಾನು ಯಾವ ತರದಲ್ಲಿ ವ್ರತವನ್ನು ಹೇಳಿದ್ದೀನಿ ಆ ರೀತಿಯಾಗಿ ನೀವು ವ್ರತವನ್ನು ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮಗನ ಅನಿಮಿರ್ತಕ್ಕಂಥದ್ದು ಇವತ್ತು ಅದು ಸಂಪೂರ್ಣವಾಗಿ ಗುಣಮುಖವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾವ ಹಾಸ್ಪಿಟಲ್ ಹೋಗಲ್ದಾನೆ ಮನೆಯಲ್ಲೇ ನಿಮ್ಗೆ ಹುಷಾರಾಗಿದೆ ಅಂದ್ರೆ ಇದೇ ರಾಯರ ಪವಾಡ. ಅದು ತೀರ್ಥ ಅದು ಗ್ಲಾಸ್ ಅಲ್ದಿನಲ್ಲ ಅದು ಇದು ತುಳಸಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ. ಜೈ ಶ್ರೀರಾಮ್ ಗುರುಜಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇವನೇ. ರಾಯರಿದ್ದಾರೆ ಗುರುಜಿ. ಶುಭವಾಗಲಿ ನನ್ನ ತಾಯಿ. ಯಾರಮ್ಮ ಮಾತಾಡೋದು? ನಾನು ವನಜ ಶ್ರೀನಿವಾಸ ದಿಲ್ಲಿಯಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಡೆಲ್ಲಿಯಿಂದ? ಹಾ ನಮಸ್ಕಾರಮ್ಮ. ಹೇಳಮ್ಮ ತಾಯಿ. ನಮಸ್ಕಾರ ಗುರುಜಿ. ಗುರುಜಿ ಅದೇ ನೀವು ಪವಾಡ ಹೇಳ್ಕೊಟ್ರಲ್ಲ. ಪವಾಡ ಅಲ್ಲ ವ್ರತ ಹೇಳ್ಕೊಟ್ರಲ್ಲ. ಸಾರಿ ವ್ರತ ಹೇಳ್ಕೊಟ್ರಲ್ಲ ಅದು ನಾನು 2 ಸತಿ ನಾನು ಮಿಸ್ ಮಾಡಿದೆ. 3ನೇ ಸತಿ ನಿಮ್ ಹತ್ರ ಕೇಳ್ಕೊಂಡು ಮತ್ತೆ ಅದು ನಾನು ಪೂಜೆ ವ್ರತ ಮಾಡಕ್ಕೆ ಶುರು ಮಾಡಿದೆ. 4 ವಾರ ನಾನು ಮಾಡಿದೆ ಗುರುಜಿ. ಅದು ನೀವ್ ಹೇಳಿಕೊಟ್ಟಿರೋ ತರ ನಾನು ಏನೇನ್ ಮಾಡ್ಬೇಕಂತ ನೀವ್ ಹೇಳಿದ್ರೆ ಅದೆಲ್ಲ ನಾನ್ ಮಾಡಿದೆ. ಮತ್ತೆ ಇವಾಗ ನಮ್ ಮಗ ಬಂದು ಆಕ್ಚುಲಿ ನಮ್ಮ ಹಸ್ಬೆಂಡ್ ಅಂದ್ರೆ ನಿಮ್ಗೆ 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೇನೆ, ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ರೇನು ಇವಾಗ? 4th ವೀಕ್ ಪವಾಡ ಆಗಿರೋದು ಆಕ್ಚುಲಿ ಅದು. ಅಂದ್ರೆ ನೀವು ಅಂದ್ರೆ ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಡೆಲ್ಲಿಯವರ ಕನ್ನಡದವರ? ನಾವು ಆಕ್ಚುಲಿ ಬೆಂಗಳೂರವ್ರು ಗುರುಜಿ. ನಾವು ಅಂದ್ರೆ ಡೆಲ್ಲಿಯಲ್ಲಿ ನಮ್ಮ ಹಸ್ಬೆಂಡ್ ಬಂದು ಡಿಫೆನ್ಸ್ ಅಲ್ಲಿ ಇದ್ರು. CRPF ಅಲ್ಲಿ ರಿಸರ್ವ್ ಪೊಲೀಸ್ ಅಲ್ಲಿ ಇದ್ರು ಅವ್ರು. CRPF ಅಲ್ಲಿ ASIRO ಅವರು. ನಮ್ಮ ಹಸ್ಬೆಂಡ್ ಅವ್ರು ಬಂದು ಇದು ಏನಂತಾರೆ ಹೊಸಪೇಟೆ. ಹೊಸಪೇಟೆ ಹಂಪೆ ಅಲ್ಲಿಂದ ಕಮಲಾಪುರ ನಮ್ದು ಮತ್ತೆ ಮಗ ಅವರು. ಇವರು ನಮ್ಮ ಹಸ್ಬೆಂಡ್ ಅವರು. ಆಕ್ಚುಲಿ ನಮ್ ಪೇರೆಂಟ್ಸ್ ಬಂದು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋದು. ಒಳ್ಳೇದಾಗ್ಲಿ ನನ್ನ ತಾಯಿ. ಅಲ್ಲಮ್ಮ, ನಿಮ್ಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೇನೆ. ಇವತ್ತು ನೀವು ನನಗೆ ಕರೆ ಮಾಡಿ ನನಗೆ ಪವಾಡ ಆಗಿದೆ ಅಂತಂದು ಹೇಳ್ತಾ ಇದ್ದೀರಾ ಅಲ್ವಾ? ಆಕ್ಚುಲಿ ನೆನ್ನೆನೆ ನೋಡಿದ್ದು ಗುರುಜಿ ನಾನು. ಅದು ಏನ್ ಪವಾಡ? ಹಂಗೆ ಆಕ್ಚುಲಿ ಅವನಿಗೆ ಹಣೆ ಮೇಲೆ ಮರು ಇತ್ತು. ಮೂರ್ ಮರು ಇತ್ತು. ಅದು ನೋಡಕ್ಕೆ ತುಂಬಾ ಅಸಹ್ಯವಾಗಿತ್ತು ಆಕ್ಚುಲಿ. ಅದು ಮರು ಅದು ಕಪ್ಪುಗೆ ಸ್ವಲ್ಪ ದಪ್ಪ ಬರುತ್ತೆ. ಅದು ಏನಂತಾರೆ, ಅದು ಒಂಥರ ಸ್ಕಿನ್ ಲೇಯರ್ ತರ ಬರುತ್ತೆ ಕಪ್ಪುಗೆ. ಮರು ಅಂತಾರೆ ಅದು ಕನ್ನಡದಲ್ಲೂ ಮರುನೇ ಅಂತಾರೆ ಅದು ಆಕ್ಚುಲಿ. ಹಣೆ ಮೇಲೆ ಮಕ್ಕದ ಮೇಲೆ ಬಂದಿತ್ತ ಅವ್ರಿಗೆ? ಹಣೆ ಮೇಲೆ ಇತ್ತು. ಹಣೆ ಮೇಲೆ ಅಂದ್ರೆ ಅದು ನೋಡಕ್ಕೆ ಅದು ಕಟಿಂಗ್ ಮಾಡಿದ್ರೆ ಅದು ತುಂಬಾ ಅಸಹ್ಯವಾಗಿತ್ತು. 3 ಇತ್ತು ಅವ್ರಿಗೆ ಇಲ್ಲಿ ಹಣೆ ಮೇಲೆ. ಅಂದ್ರೆ ಇವಾಗ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ? ನಿನ್ನೆ ಅನ್ಫಾರ್ಚುನೇಟ್ಲಿ ನಾನ್ ನೋಡ್ದೆ ಅಮ್ಮ ಅಂತ ಮಲ್ಗಕ್ ಬಂದ ನನ್ನ ತೊಡೆ ಮೇಲೆ. ಅವಾಗ ನಾನು ಸುಮ್ನೆ ಹಿಂಗೆ ತಲೆ ಮೇಲೆ ಕೈ ಇಟ್ಟಾಗ ಅದು ನೋಡಿದ್ರೆ ಅವನಿಗೆ ಇಲ್ವೇ ಇಲ್ಲ. ನನ್ಗೆ ಒಂಥರ ಶಾಕ್ ಆಯ್ತು. ಇದು ಇಲ್ಲಿಲ್ಲ ಅಂತ ನನ್ಗೆ ಒಂಥರ ಶಾಕ್ ಆಯ್ತು. ಅವಾಗ ನಾನು ಅಂದೆ, ಅದು ಪೂಜೆ ಮಾಡ್ತಾ ಇದ್ನಲ್ಲ, ಅದು ಜಾಪ್ ಮಾಡ್ತೀನಿ ಗುರುಜಿ. ಅದು ಮಾಲೆ, ಇದು ತುಳಸಿ ಮಾಲೆ ಇಟ್ಕೊಂಡು. ಒಳ್ಳೇದು ಅಲ್ಲ, ಆ ತರ ಮಾಡ್ಬೇಕು ಅಲ್ಲ. ಇನ್ನೊಂದು ವಿಚಾರದಲ್ಲಿ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಗೊತ್ತೈತಿ ಇವಾಗ ನೀವ್ ಯಾರು ಅಂತೇಳಿ. ಡೆಲ್ಲಿಯಿಂದ ನನಗೆ ಕರೆ ಮಾಡಿದ್ರಿ. ಒಂದ್ಸಲ ಹೇಳಿದೆ ಮಾಡ್ಲಿಲ್ಲ, ಮತ್ತೆ ಇನ್ನೂ ಒಂದ್ಸತಿ ಹೇಳಿದೆ ಅವಾಗೂ ಮಾಡ್ಲಿಲ್ಲ. ಇನ್ನೂ ಒಂದ್ಸತಿ ಹೇಳಿದಾಗ ನನಗೆ ಟೈಮೇ ಸಿಗ್ತಾ ಇಲ್ಲ ಗುರುವೇ, ನಾನು ಪೂಜೆ ಮಾಡ್ಬೇಕು, ನನಗೆ ಇನ್ನೂ ಒಂದ್ಸತಿ ವ್ರತವನ್ನು ಹೇಳ್ಕೊಡಿ ಅಂತಂದು ನನಗೆ ಸತತವಾಗಿ ಕರೆ ಮಾಡಿದ್ರಿ. ಆಯ್ತಮ್ಮ ಅಂತ ಹೇಳಿ ನಿಮ್ಗೆ ಇನ್ನೂ ಒಂದ್ಸತ 3 ಸತಿನೂ ನಾನು ವ್ರತವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಇವತ್ತು ನಿಮ್ಗೆ 4ನೇ ವಾರದಲ್ಲಿ ನಿಮ್ಮ ಮಗನಲ್ಲಿ ಇರ್ತಕ್ಕಂತ ಅದು ಮರು ಅಂತ ಹೇಳ್ತಾ ಇದ್ದೀರಾ. ಅದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದ್ರೆ ಅದೆಲ್ಲ ಹುಷಾರಾಗಿದೆ. ಡಾಕ್ಟರ್ ಏನ್ ಹೇಳಿದ್ರು? ಅದಕ್ಕೆ ಮೆಡಿಸಿನ್ ತಗೊಂತಾ ಇದ್ದೀರಾ? ಆಕ್ಚುಲಿ ನಾನು ಮೆಡಿಸಿನ್ ಏನು ಹೋಗ್ಲಿಲ್ಲ. ನಾನು ಆಕ್ಚುಲಿ ನಾನು ಡಾಕ್ಟರ್ ಹತ್ರನೇ ಹೋಗಿಲ್ಲ. ಇದೇ ರಾಯರ ಪವಾಡ, ಇದೇ ರಾಯರ ಪವಾಡ. ಅದು ನಾನ್ ಏನ್ ತಿಳ್ಕೊಂಡಿದ್ದೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದು ಕರೆಂಟ್ ಅಲ್ಲಿ ಬರ್ನ್ ಮಾಡೋಣ ಅನ್ಕೊಂಡು ನಾನು ಇದು ತಿಳ್ಕೊಂಡಿದ್ದೆ. ಮತ್ತೆ ತುಂಬಾ ಬ್ರಾಡ್ಕಾಸ್ಟ್ ನೋಡ್ತಾ ಇದೆ, ರಾಯರ ಬಗ್ಗೆ ತುಂಬಾ ನೋಡ್ತಾ ಇದೆ. ಅವರು ಗುರುಜಿ ಒಬ್ರು ಇದಾರೆ, ಅವ್ರು ಕೂಡ ರಾಯರ ಬಗ್ಗೆನೇ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ರು ದಿನನಿತ್ಯ ರಾಯರ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಒಂದು ತೀರ್ಥ ಅವ್ನು ಇಟ್ಕೊಂಡು ಒಂದು ಗ್ಲಾಸ್ ತೀರ್ಥ ಅವ್ರದ್ದು ದಿನಾ ಕುಡಿದ್ರೆ ಯಾವ್ದು ಹೆಲ್ತ್ ಚಾಲೆಂಜ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ರು.
ಮತ್ತೆ ನೀವು ಹೇಳಿದ್ರಿ ಈ ತರ ನಿಮ್ಗೆ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ಬರೀರಿ, ಬರ್ದಿ ನೀವು ಅದು ನೀವು ಯಾವ ತರ ಹೇಳಿದ್ರಿ ಪ್ರೊಸೀಜರ್ ಅದೇ ಫಾಲೋ ಮಾಡಿ. ನಾನು ಯಾವ ತರದಲ್ಲಿ ವ್ರತವನ್ನು ಹೇಳಿದ್ದೀನಿ ಆ ರೀತಿಯಾಗಿ ನೀವು ವ್ರತವನ್ನು ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮಗನ ಅನಿಮಿರ್ತಕ್ಕಂಥದ್ದು ಇವತ್ತು ಅದು ಸಂಪೂರ್ಣವಾಗಿ ಗುಣಮುಖವಾಗಿದೆ ಅಂತ ಹೇಳ್ತಾ ಇದ್ರ. ಯಾವ ಹಾಸ್ಪಿಟಲ್ ಹೋಗಲ್ದಾನೆ ಮನೆಯಲ್ಲೇ ನಿಮ್ಗೆ ಹುಷಾರಾಗಿದೆ ಅಂದ್ರೆ ಇದೇ ರಾಯರ ಪವಾಡ. ಅದು ತೀರ್ಥ ಅದು ಗ್ಲಾಸ್ ಇಟ್ಟಿನಲ್ಲ ಅದು ಇದು ತುಳಸಿ ದಳ ಹಾಕ್ಬಿಟ್ಟು ಇಡ್ತೀನಲ್ಲ, ಇಟ್ಬಿಟ್ಟು ಅದು ತುಳಸಿ ಮಾಲೆ ಇಟ್ಕೊಂಡು ನಾನು ಜಾಪ್ ಮಾಡ್ತೀನಿ. ನಾನು ಒಂದ್ ಮಾಲೆ 108 ಸರಿ ಒಂದ್ ಮಾಲೆ ಮಾಡ್ತೀನಿ. ಅದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅದು ಹೇಳ್ತೀನಿ. ನೋಡಿ, ಗಂಡು ಮಕ್ಕಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳ್ಬೇಕು. ಸ್ತ್ರೀಯರು ನನ್ನ ತಾಯಂದಿರು ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಹೇಳ್ಬೇಕು. ಈ ತರದಲ್ಲಿ ಇರುವುದರಿಂದ ನಮ್ಗೆ ಸಂಪೂರ್ಣವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಸದಾ ನಮ್ಮೊಟ್ಟಿಗೆ ಇರುತ್ತಾರೆ ನನ್ನ ತಾಯಿ. ಇನ್ನೊಂದು ವಿಚಾರದಲ್ಲಿ ಇದೊಂದೇ ನಮ್ಮ ಪವಾಡ ಆಗಿರೋದು, ಮತ್ತೆ ಏನಾರ ಪವಾಡ ಆಗಿದೆನಾ? ಅದು ಇವಾಗ ಸ್ವಲ್ಪ ಪ್ರಾಪರ್ಟಿದು ಸ್ವಲ್ಪ ಆಗ್ತಾ ಇದೆ ನನ್ಗೆ. ಪ್ರಾಪರ್ಟಿ ಏನಾಗ್ತಾ ಇದೆ? ಅದು ಸ್ವಲ್ಪ ವಿಷಯ ಗೊತ್ತಾಯ್ತು ನನ್ಗೆ. ನಾನು ಏನ್ ಹೇಳ್ತೀನಿ ನಿಮ್ಗೆ, ಅದು ಸುಮಾರು ಎಷ್ಟು ವರ್ಷ ಆಗಿತ್ತು ಅಂತ ಹೇಳಿದ್ರಿ ಪ್ರಾಪರ್ಟಿದು? ಅದು ಆಕ್ಚುಲಿ ನಮ್ಮ ಹೆಸರಲ್ಲಿ ಇಲ್ಲ ಗುರುಜಿ, ಅದು ನಮ್ಮ ಹೆಸರಲ್ಲಿ ಇಲ್ಲ. ಬಟ್ ಒಂದು ಅವರು ನಮ್ 4 ಜನನ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಾನ್ ರಾಯರ್ ಹತ್ರ ನಾನು ಅವ್ರ ಹತ್ರ ನಾನು ಹೇಳಿದೀನಿ, ಅದು ನಮ್ಗೆ ಬೇಕೇ ಬೇಕು ಅಂತ. ಯಜಮಾನ್ರು ಇದಾಗಿದಾರಲ್ಲಮ್ಮ, ಇಲ್ಲಲ್ವಾ ಯಜಮಾನ್ರದ್ದು? ಇವಾಗ ಇಲ್ಲ, ಅವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಇರ್ಲಿ ರಾಯರ್ ಇದ್ದಾರೆ, ಚಿಂತೆ ಮಾಡ್ಬೇಡಿ. ಇವಾಗ ಅದು ಯಜಮಾನ್ರು ಅದು ಆಂಗ್ಸೈಟಿ ಡಿಪ್ರೆಷನ್ ಇತ್ತು ನನಗೆ. ಅದು ತುಂಬಾನೇ ಪ್ರಾಬ್ಲಮ್ ನನ್ಗೆ. ಅದು ನಿದ್ದೆ ಬರಲ್ಲ, ಏನು ಬರಲ್ಲ. ಅದು ತುಂಬಾನೇ ನನ್ಗೆ ಕಾಡ್ತಾ ಇತ್ತು ಆಕ್ಚುಲಿ. ಅದು ಮಲಗಕ್ ಮುಂಚೆ ನಾನು ಇವ್ರು ರಾಯರು ಅದು ಅವ್ರ ನಾಮ ಹೇಳ್ಕೊಂಡು ಮಲಗೋದು. ಅದು ಹೇಳಿಲ್ಲ ಅಂದ್ರೆ ನನ್ಗೆ ನಿದ್ದೆ ಬರಲ್ಲ. ಅದನ್ನ ಹೇಳ್ಬೇಕು. ಯಾವಾಗ್ಲೂ ನಾವು ರಾಯರ್ನ ಹೆಸರನ್ನು ಹೇಳ್ತಾ ಇದ್ರೆ ನಮಗ ಬೇಗ ಅನುಗ್ರಹ ಮಾಡ್ತಾರೆ. ಇವತ್ತು ನೋಡಿ, ಎಷ್ಟು ವರ್ಷಗಳಾಗಿತ್ತು ನಿಮ್ಮ ಮಗನ ಹಣೆ ಮೇಲೆ ಬಂದಂತದ್ದು. ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬೇಕಂದ್ರೂ ನೀವು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅದು ಆಗುತ್ತೋ ಇಲ್ಲೋ ಅನ್ನೋ ನಂಬಿಕೆನೂ ಇರ್ಲಿಲ್ಲ. ಆದ್ರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಗುರುಜಿ ಅದು ಕರೆಂಟ್ ಅಲ್ಲಿ ಬರ್ನ್ ಮಾಡ್ತಾರಲ್ವಾ, ಅದು ಭಯ ಇತ್ತು ನನ್ಗೆ ಆಕ್ಚುಲಿ. ಅದಕ್ಕೆ ನಾನು ಹೋಗ್ಲಿಲ್ಲ. ಇದ್ರು ನನ್ಗೆ ರಾಯರ್ನ ನಂಬಿದ್ದೆ ನಾನು. ಅಂದ್ರೆ ರಾಯರ್ ಎಲ್ಲಾ ಪವಾಡ ಮಾಡ್ತಾರಲ್ಲ, ನಿಮ್ ಪವಾಡ ಎಲ್ಲ ಕೇಳಿದೀನಿ. ಅದು ನೋಡಿ ಎಲ್ಲಾ ಮಾಡಿದಾಗ ಇದ್ ಯಾಕೆ ಮಾಡಲ್ಲ ಅಂತ ನನ್ನಲ್ಲಿ ಒಂದು ಫೇತ್ ಬಂತು, ನನಗೆ ಭರೋಸಾ ಇತ್ತು. ಆಮೇಲೆ ಅದು ಮಾಡಿದ್ಮೇಲೆ ಅದು ಮಾಲೆ ಎಲ್ಲ ಇಟ್ಕೊಂಡು ಅದು ಮಾಡಿದ್ಮೇಲೆ ಸ್ವಲ್ಪ ನಮ್ಗೆ ಫುಲ್ ಕ್ಲಿಯರ್ ಇದೆ. ಒಂದ್ ಸುಮ್ನೆ ಲೈಟ್ ಡಾಟ್ ಇತ್ತು ಅಷ್ಟೇನಂತ ಈ ಚಿಂತೆ ಮಾಡ್ಬೇಡ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕ್ರಿ, ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನೋಡಿ ಅಮ್ಮ ತಾಯಿ, ಒಂದು ವಿಚಾರದಲ್ಲಿ ನನ್ನ ಧ್ವನಿ ಮುಖಾಂತರದಲ್ಲಿ ಹೇಳುವುದೇನಂದ್ರೆ, ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರ ಪಾದ ಹಿಡಿದ್ರೆ ನಿಮ್ನ ಅರ್ಧ ದಾರಿಯಲ್ಲೇ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ನೀವು ರಾಯರ ಪಾದ ತುಂಬಾ ಹತ್ತಿದೀನಿ ಗುರುಜಿ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದೊಳ್ತೀನಿ, 2:45ಗೆ ಎದ್ದೊಳ್ತೀನಿ ನಾನು. ಅದೇ ನಾನು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ 4 ಗಂಟೆಗೆಲ್ಲ ದೀಪ ಹಚ್ತೀನಿ. ಆ ದೀಪ ನಾನು ನಿದ್ದೆನೆ ಮಾಡಲ್ಲ. ಅವ್ರ ಹತ್ರ ಕುತ್ಕೊಂಡು ನನ್ಗೆ ಏನೇನ್ ಬೇಕು ಎಲ್ಲ ಹೇಳ್ಕೊಂಡು ಅದು ಈ ತರ ಬರ್ದಿಟ್ಟಿದ್ದೀನಿ. ಇದ್ರು ನಾನು ಅವ್ರಿಗೆ ಹೇಳ್ತೀನಿ, ನೀನೇ ನನ್ಗೆ ನನ್ನ ಕೈ ಬಿಡ್ಬೇಡ ಅಂತ. ನಾನು ತುಂಬಾ ಹತ್ತಿದೀನಿ ಅಂದ್ರೆ ಅಷ್ಟು ಹತ್ತಿದೀನಿ ನಾನು. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ರಾಯರ್ನ ನಂಬಿದ್ದಕ್ಕೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಅಲ್ವಾ ನನ್ನ ತಾಯಿ? ನಿಮ್ಮ ಜೀವನದಲ್ಲೂ ಪವಾಡ ನಡೀತು, ಹೌದಲ್ವಾ? ಅದು ಎಷ್ಟು ಅಸಹ್ಯವಾಗಿತ್ತು ನಿಮ್ಮ ಮಗನ ಹಣೆ ಮೇಲೆ. ಇವತ್ತು ಅದೆಲ್ಲ ಸಂಪೂರ್ಣವಾಗಿ ಅದನ್ನ ಕರೆಂಟ್ ಇಂದ ಬರ್ನ್ ಮಾಡ್ಬೇಕು ಅನ್ಕೊಂಡ್ರಿ. ಆ ಕರೆಂಟ್ ಇಂದ ಬರ್ನ್ ಮಾಡುವುದಕ್ಕೆ ಬೇಡ ಮಗಳೇ, ಚಿಂತೆ ಮಾಡಬೇಡ, ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡೋ, ಅದನ್ನು ಸಂಪೂರ್ಣವಾಗಿ ಹೋಗುವ ಅವಕಾಶ ನನ್ನಲ್ಲಿದೆ. ನಾನು ಯಾಕಂದ್ರೆ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದೇನೆ, ಚಿಂತಿಸಬೇಡ. ನಿನ್ನ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳು, ರಾಯರಿದ್ದಾರೆ ಅಂತ ಹೇಳು, ನಾನು ಖಂಡಿತ ನಿಮ್ಗೆ ಗುಣಮುಖವಾಗಿ ಮಾಡುತ್ತೇನೆ ಅಂತಂದು ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ಪವಾಡ ಆಯ್ತಲ್ಲಮ್ಮ ನಿಮ್ಮ ಜೀವನದಲ್ಲೂ? ಆಯ್ತು ಗುರುಜಿ. ಅದು ನೆನ್ನೆ ನೋಡಿದ್ದೆ ನನ್ಗೆ ಶಾಕ್ ಆಯ್ತು. ಅದೇ ತುಂಬಾನೇ ಶಾಕ್ ಆಯ್ತು ನನ್ಗೆ. ಇಷ್ಟು ವರ್ಷ ಇದ್ದಿದ್ದು ಅದು ಒಂದು 5 ವರ್ಷದಿಂದ ಇತ್ತು ಆಕ್ಚುಲಿ. ಅದು
ಇದು 5 ವರ್ಷದಿಂದ unfortunate- ಇದ್ದಿದ್ದು ಪವಾಡ ಇವಾಗ ನೋಡಿ ಕೇವಲ 4ನೇ ವಾರದಲ್ಲಿ ನಿಮ್ಗೆ ಪವಾಡ ಆಗಿದೆ ಹಾಗಾದ್ರೆ. ಹೌದು ಗುರುಜಿ, ಅದು ನನ್ಗೆ ಹೆಂಗ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ನಾನು ಇದು ಏನ್ ಮಾಡೋಣ ಅನ್ಕೊಂಡು ನಾನು ತುಂಬಾ ಡಿಸ್ಟರ್ಬ್ ಆಗಿದೆ ಆಕ್ಚುಲಿ. ಅದು ಖಂಡಿತ ತಾಯಿ, ಅದು ಇನ್ನು ಡಿಫೆನ್ಸ್ ಅಲ್ಲಿ ಈ ತರ ಜೀವನದಲ್ಲೂ ಎಲ್ಲ ಇದ್ಬಿಟ್ಟು ಅದು ಇದಾಗುತ್ತೆ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪವಾಡಗಳು ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತಿಸಬೇಡಿ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬಂಗಾರದಂತೆ ಮಾಡಿಬಿಡುತ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ನಿಮಗೆ ಲೈನ್ ಸಿಕ್ಕಿಲ್ಲ ಅಂದ್ರು ನಾಳೆ ಆದ್ರೂ ನಿಮಗೆ ಲೈನ್ ಸಿಕ್ಕೇ ಸಿಗುತ್ತೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದರೆ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೇದಾಗ್ಲಿ.